ನಮಸ್ತೆ. ಸುಮಾರು 3 ತಿಂಗಳಿಂದ ನಮ್ಮದು ಸ್ವಲ್ಪ ವಿಡಿಯೋ ಎಲ್ಲ ನೀವು ನೋಡ್ತಾ ಇದ್ದೀರಿ, ಹೆಗ್ಗಡಳ್ಳಿ ತೋಟದ್ದು. ನೋಡಿ, ಮೊದಲು ನೀವು ಕಂಟಿನ್ಯೂ ನೋಡ್ತಾ ಬರ್ತಾ ಇರೋರಿಗೆ ಇದೊಂದು ಒಳ್ಳೆಯ ಅನುಭವ. ಯಾವುದೇ ಒಂದು ಕೀಟನಾಶಕ, ಕಳೆನಾಶಕ, ರಸಗೊಬ್ಬರ ಬಳಸದೆ ಮಾಡಿರುವಂಥ ತೋಟ ಇದು. ಸುಮಾರು 3 ತಿಂಗಳಿಂದ ನಾವು ಅನೇಕ ವಿಡಿಯೋಗಳನ್ನು ಇಲ್ಲಿ ಹಾಕಿದ್ದು. ನಾವು ಇದನ್ನು ಕ್ಲೀನ್ ಎಲ್ಲ ರೆಡಿ ಮಾಡಿ ಆಗಬೇಕಾದ್ರೆ ಸುಮಾರು ನಮಗೊಂದು 15-20 ದಿನ ಎಲ್ಲ ಕೆಲಸ ಹಿಡಿಯಿತು. ಆಮೇಲೆ ಒಂದು ಲೈನ್ ಅಗಸೆ, ಒಂದು ಲೈನ್ ಗ್ಲಿಸಿರಿಯಾ, ಒಂದು ಲೈನ್ ನುಗ್ಗೆ, ಈ ಥರ ಹಾಕ್ಕೊಂಡು ಇದರ ಮಧ್ಯದಲ್ಲೆಲ್ಲ ಹಣ್ಣಿನ ಗಿಡಗಳು, ತೆಂಗಿನ ಗಿಡ ಅವರು ಮೊದಲು ಹಾಕಿದರು. ಹಾಗೆ 3 ತಿಂಗಳಲ್ಲಿ ಅಗಸೆ, ಗ್ಲಿಸಿರಿಯಾ, ನುಗ್ಗೆ ಒಂದು ಆಳಿಗಿಂತನೂ ಎತ್ತರ ಬಂದಿರೋದನ್ನ ನೀವು ನೋಡ್ಬೋದು. ನಮ್ಮ ಭೂಮಿಗೆ ಎಲ್ಲ ಥರದ ಶಕ್ತಿ ಇದೆ. ಅದಕ್ಕೆ ನಾವು ಸ್ವಲ್ಪ ಕಾಯ್ದು ಸಮಾಧಾನದಿಂದ ಕ್ರಮಬದ್ಧವಾಗಿ ಮಾಡಿದಾಗ ಎಂಥ ಜಾಗವನ್ನು ನಾವು ನೈಸರ್ಗಿಕ ಕೃಷಿಯಾಗಿ ಪರಿವರ್ತನೆ ಮಾಡ್ಬೋದು. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ಭೂಮಿಯನ್ನು ಹದಗೊಳಿಸ್ಕೊಂಡು ಅದಕ್ಕೆ ನಾವು ಗೋವಾಧಾರಿತ ವಾರ್ಮಿಂಗ್ ಕಾಂಪೋಸ್ಟ್ ಮಾಡಿಕೊಂಡು ಕ್ರಮಬದ್ಧವಾದ ರೀತಿಯಲ್ಲಿ ಮಾಡಿದರೆ ಎಂಥ ಭೂಮಿಯಲ್ಲೂ ನಾವು ಕೃಷಿಯನ್ನು ಮಾಡಿ ತೋರಿಸ್ಬೋದು. ಅಗಸೆ, ಗ್ಲಿಸಿರಿಯಾ, ನುಗ್ಗೆ 6 ಅಡಿಗೆ ಒಂದೊಂದು ಲೈನು. ಆಗಲೇ ಇದು ಒಂದು 90 ದಿನಕ್ಕೆ ಆಳ ಎತ್ತರದಲ್ಲಿ ಹೋಗಿರೋದನ್ನ ನೀವು ನೋಡ್ಬೋದು. ಇವತ್ತು ನಾವೆಲ್ಲರೂ ಮಾಡಬೇಕಾಗಿರೋದು ಇದೇ ಕೆಲಸನ. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ನಮ್ಮ ಭೂಮಿ, ಜನರ ಆರೋಗ್ಯ ಭಾಳ ಎಲ್ಲ ರೀತಿಯ ಗಿಡಗಳನ್ನು ನಾವು ಇಲ್ಲಿ ತೋಟದಲ್ಲಿ ಹಾಕ್ತಿದ್ದೇವೆ. ಇಲ್ಲಿಗೆ ನಾವು ಯಾವುದೇ ಒಂದು ರಾಸಾಯನಿಕ ಗೊಬ್ಬರನಾಗಲಿ, ಕೀಟನಾಶಕವಾಗಲಿ, ಇವತ್ತು ನಾವೆಲ್ಲರೂ ಮಾಡಬೇಕಾಗಿರೋದು ಇದೇ ಕೆಲಸನ. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ನಮ್ಮ ಭೂಮಿ, ಜನರ ಆರೋಗ್ಯ ಭಾಳ ಹೀನ ಸ್ಥಿತಿಗೆ ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡಿ, ನುಗ್ಗೆ ಯಾವ ರೀತಿಯಲ್ಲಿ ಬಂದಿದೆ, ಅಗಸೆ, ಗ್ಲಿಸಿರಿಯಾ, ಬೇಲಿಯಲ್ಲಿರೋ ಜೆಟ್ರೋಪ, ಮತ್ತು ಮಧ್ಯದಲ್ಲಿರುವ ಹಣ್ಣಿನ ಗಿಡಗಳು, ಮಾಗಿಡ, ಮಹಾಗನಿ, ಹೀಗೆ ಎಲ್ಲ ರೀತಿಯ ಗಿಡಗಳನ್ನು ನಾವು ಇಲ್ಲಿ ತೋಟದಲ್ಲಿ ಹಾಕ್ತಿದ್ದೇವೆ. ಇಲ್ಲಿಗೆ ನಾವು ಯಾವುದೇ ಒಂದು ರಾಸಾಯನಿಕ ಗೊಬ್ಬರನಾಗಲಿ, ಕೀಟನಾಶಕವಾಗಲಿ, ಕಳೆನಾಶಕವಾಗಲಿ ಬಳಸಿಲ್ಲ. ಭಾಳ ಸಮೃದ್ಧಿಯಾಗಿ ಬಂದಿದೆ. ಇದರ ಮಧ್ಯದಲ್ಲಿ ಹಾಕಿರೋ ಹಣ್ಣಿನ ಗಿಡಗಳಿಗೆ ಈಗ ಬೇಸಿಗೆ ಆಗಿರೋದ್ರಿಂದ ಇವುಗಳಿಗೆಲ್ಲ ಒಳ್ಳೆಯ ನೆರಳು ಬೇಕಾಗ್ತದೆ, ಬಿಸಿಲು ಬೇಕಾಗ್ತದೆ, ಸಮಯಕ್ಕೆ ಸರಿಯಾಗಿ ನೀರು ಕೊಡಬೇಕಾಗ್ತದೆ. ಕ್ರಮಬದ್ಧವಾಗಿ ಮಾಡಿದಾಗ ನಾವು ಎಲ್ಲ ತೋಟವನ್ನು ಒಂದು ಅದ್ಭುತವಾಗಿ ಮಾಡ್ಬೋದು. ಇದನ್ನು ನೀವು ನಮ್ಮ ಹೆಗ್ಗಡಳ್ಳಿ ತೋಟವನ್ನು ಮೊದಲಿಂದ ಗಮನಿಸಿದ್ರೆ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿರ್ತದೆ. ದಿನದಿಂದ ದಿನಕ್ಕೆ ಗಿಡ ಯಾವ ಬೆಳವಣಿಗೆ ಆಗ್ತಾಯಿದೆ, ಯಾವ ಬದಲಾವಣೆ ಆಗ್ತಾಯಿದೆ ಅನ್ನೋದನ್ನ ನೀವೇ ನೋಡ್ಬೋದು. ಭಾಳ ಚೆನ್ನಾಗಿ ಬರ್ತಾಯಿದೆ. ಇದೇ ರೀತಿ ನಮ್ಮ ಎಲ್ಲ ಕಡೆಗಳು ಮಾಡುವಂಥ ವಿಡಿಯೋಗಳನ್ನ ನಾವು ನಿಮಗೆ ಹಾಕ್ತೇವೆ. ಇದರಿಂದ ಮುಂದಿನ ಪೀಳಿಗೆಗೆ ಅಥವಾ ಇದರ ಬಗ್ಗೆ ಅರಿವಿಲ್ಲದಿರೋರಿಗೆ ಸ್ವಲ್ಪ ಜ್ಞಾನ ಬರಲಿ. ಎಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಲಿ. ಪ್ರತಿಯೊಬ್ಬರೂ 1-2 ಎಕರೆ ಜಮೀನು ತಗೊಂಡು ಕೃಷಿ ಮಾಡಲಿ. ಎಲ್ಲರೂ ನಮ್ಮ ದೇಶ ಕೃಷಿ ಆಧಾರಿತ ದೇಶ. ನಮ್ಮ ಆಹಾರವನ್ನು ನಾವೇ ಬೆಳ್ಕೊಂಡು ನಮಗೆ ಬೇಕಾದಂಥ ನೆಮ್ಮದಿಯನ್ನು ನಾವೇ ನಮ್ಮ ತೋಟದಲ್ಲಿ ಕಂಡುಕೊಳ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇರುವ ಈ ತೋಟದ ಕೆಲಸಗಳನ್ನು ನಿಮಗೆ ಎಳೆಯಾಗಿ ಬಿಡಿಸಿ ಪ್ರತಿದಿನ ಸಂಜೆ 6 ಗಂಟೆಗೆ ವಿಡಿಯೋ ಹಾಕ್ತಾ ಇದ್ದೇವೆ. ನೀವು ನೋಡಿ, ನಿಮ್ಮ ಸ್ನೇಹಿತರು ಕಳಿಸ್ಕೊಡಿ. ತೋಟವನ್ನು ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಎಲ್ಲರಿಗೂ